her. It gives me immense pleasure to stand before you and extend my heartfelt welcome and thanks. Firstly, I extend my heartfelt welcome to our beloved principal program. Welcome you all the teachers. First and special teacher to this program. Welcome you all. ತೀರ್ಮಾನ ಸಂತೋಷಕರ ವಿಷಯ ಈಗ ಕೊಡೋದಿಲ್ಲ. ಈಗ ಇಟ್ಕೊಂಡಿರ್ತಾರೆ ಮನಸ್ಸಿನಲ್ಲಿ ಒಂದು ಅಟೇಷನ್ ಬಂದಾಗ ಅಥವಾ ಲಿಟರರಿ ಪ್ರೋಗ್ರಾಮ್ಸ್ ಮಾಡಿದಾಗಲೋ ಸರಿ. ಹಾಗಿದ್ರೆ ಸೋಮವಾರ ಇಮಿಡಿಯೇಟ್ ರಿವಾರ್ಡ್ ಶುಡ್ ಬಿ ವೆರಿ ಇಮಿಡಿಯೇಟ್ ಅಂತ ಸಿಗತ್ತೆ ಪ್ರೈಸಸ್. ಈಗ ಆಲ್ರೆಡಿ ಹೇಳಿದಾಗೆ ನಿಮಗೆ ಓರಿಯಂಟೇಷನ್ ಮಾಡುವಾಗಲೇ ನೀವು ಏನು ಮಾತನಾಡಬೇಕು, ವಿಷಯ ಏನು ಮಂಡನೆ ಇದೆ ಮೊದಲಿಗೆ ಅದು ಅಂತ್ಯ ಆಗತ್ತೆ. ಸೊ ಗಂಟೆ ಹೊಡೆದ ತಕ್ಷಣ ಡನ್ ಅಂತ ನಿಲ್ಲಿಸೋದಕ್ಕಿಂತ ನೀವು ಹೆಂಗೆ ಆರ್ಗನೈಸ್ ಮಾಡ್ತಿರ್ಬೇಕು ಅಂದರೆ ಗಂಟೆ ಹೊಡೆದ ತಕ್ಷಣ ಅಟ್ಲೀಸ್ಟ್ ಅದನ್ನು ಕನ್ಸಾಲಿಡೇಟ್ ಮಾಡಿ ಫ್ರಾಕ್ಷನ್ ಒಂದು 30 ಸೆಕೆಂಡ್ಸಲ್ಲಿ ನಾನು ಮುಗಿಸ್ತೀನಿ ಅನ್ನೋ ಮಟ್ಟಕ್ಕೆ ನೀವು ಇರಬೇಕು. ಎರಡನೇದು ಇಲ್ಲಿ ಸೆಲೆಕ್ಷನ್ನು ನಾವು ಹೇಗೆ ಮಾಡ್ತಾ ಇದ್ವಿ ಅಂತ ಬಂದಾಗ ಫಾರ್ಮು ಇದೆ, ಎಗೇನೆಸ್ಟ್ ಪ್ರೈಸ್ ಇದೆ. ಈಗ ವಿನ್ನರ್ನ decide about it. So I think madam has come. Now once again I take this opportunity, madam and judge. I am Rupa from third semester. ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಎಲ್ಲ ರೀತಿಯಿಂದಲೂ ಹೆಣ್ಮಕ್ಳು ಮುಂದೆ ಬಂದಿರೋದನ್ನ ನಾವು ಗಮನಿಸ್ತಾ ಇರೋದ್ರಿಂದ ಹೆಣ್ಣು ಈ ಸಮಾನತೆ ಕೊಟ್ಟಿರೋದಕ್ಕೆ ಇದೆಲ್ಲ ಕಾರಣ ಆಯಿತು ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. Myself Manjunath SV, first semester student teacher. I talk against to the gender equality, helps to the women empowerment. ಕನ್ನಡದಲ್ಲಿ ಹೇಳ್ತೀನಿ. ಇದು ಹೆಣ್ಣು ಮಕ್ಕಳ ಆಚರಣೆ ಮಾಡಬೇಕು ಅಂತ ಏನಿಲ್ಲ. ಯಾಕೆಂದ್ರೆ ಹೆಣ್ಣುಮಕ್ಕಳ ಪ್ರತಿದಿನದಲ್ಲೂ ಆಚರಣೆ ಮಾಡ್ಬೋದು. ಯಾಕಂದ್ರೆ ಪ್ರತಿದಿನದಲ್ಲೂ ಹೆಣ್ಣುಮಕ್ಕಳು ಒಂದು ಉದ್ದೇಶ ಮತ್ತು ಅವ್ರದ್ದು ಒಂದು ತಾಂಡವ ಜಾಸ್ತಿ ಇರಬೇಕು, ಪ್ರತಿದಿನ ಇರುತ್ತೆ. ಆಗಿನ ಕಾಲದಲ್ಲೆಲ್ಲ ಹೇಗಿದ್ರು ಅಂದ್ರೆ ಒಂದು ಅಡುಗೆ ಮಾಡೋದಕ್ಕೆ ಏನೇ ಇರಲಿ ಒಂದು ವಿದ್ಯಾರ್ಥಿಗಳಿಗೆ ಒಂದು ಶಿಕ್ಷಣ ಅನ್ನೋದು ಒಂದು ತಾಯಿಯಿಂದ ಬರ್ತಕ್ಕಂಥದ್ದು ಇರುತ್ತದೆ. ಮೊದಲಿಗೆ ಆ ತಾಯಿಯಿಂದ ಬರೋದು ಮೊದಲೇ ಆಗಿರುತ್ತೆ. ಆ ಒಂದು ಈ ಬಡವಳಿ ಎಲ್ಲ ಈಗ ಕಾಣದೇ ಇರೋದಾಗಿದೆ. ಅದ್ರ ಜೊತೆಗೆ ನೋಡ್ಬೋದು ಬೋರ್ಡಿಂಗ್ ಸ್ಕೂಲ್ಗಳು ಜಾಸ್ತಿ ಆಗ್ತಾ ಬರ್ತಿದೆ. ಯಾಕಂದ್ರೆ ಈಗ ಎಂಪವರ್ಮೆಂಟ್ ಮತ್ತೆ ಮೇನ್ ಎಂಪವರ್ಮೆಂಟ್ ಏಮ್ಸ್ ಬಂದು ಎಂಪ್ಲಾಯ್ಮೆಂಟ್, ಸೋಷಿಯಾಲಜಿ ಅಂಡ್ ರಾಜಕೀಯ ಬರೋದು, ಮತ್ತೆ ಎಕಾನಮಿಕಲಿ ಸ್ಟ್ರಾಂಗ್ ಆಗೋಂಥದ್ದು, ಇಷ್ಟೆಲ್ಲ ಬರೋಂಥದಕ್ಕೋಸ್ಕರ ಮೇನ್ ಜಾಬ್ ಹುಡುಕೊಂತಾರೆ. ಜಾಬ್ ಹುಡುಕೋದ್ರಿಂದ ಹೆಣ್ಮಗು ಒಂದು ಕೆಲ್ಸಕ್ಕೆ ಹೋಗೋದ್ರಿಂದ ಒಂದು ಮನೇಲಿರೋಂಥ ವ್ಯವಸ್ಥೆ ಸರಿಯಾಗಿಲ್ಲ. ಒಂದು ಶಿಕ್ಷಣ ಮನೆಯಲ್ಲಿದ್ರು ಅತ್ತೆ ಮಾವ ಅಪ್ಪ ಅಮ್ಮ ಇದ್ರು ಅಂದ್ರೆ ಅವ್ರು ನೋಡ್ಕೊಳಕ್ ಆಗದೆ ಇರೋ ಕಂಡೀಷನ್ ಬಂದಿದೆ. ಅದನ್ನ ತಾಯಿ ಮತ್ತು ಮಕ್ಕಳ ಮಧ್ಯೆ ಒಡನಾಟ ಅದು ತುಂಬಾ ಹೆಚ್ಚಿನದಾಗಿರ್ಬೇಕಾಗುತ್ತೆ. ಆ ಒಂದು ಹೆಚ್ಚಿನದಾದಾಗ ಮಾತ್ರ ಒಂದು ನಮ್ಮ ಸಮಾಜಕ್ಕೆ ಒಂದು ಒಳ್ಳೆ ಮಕ್ಕಳು ಮತ್ತೆ ಒಂದು ಸಮಾಜ ಬೆಳವಣಿಗೆಗೆ ಒಂದು ಒಳ್ಳೆ ರೀತಿಯಲ್ಲಿ ಹೋಗುವಂಥದ್ದು ಕಾಣಬಹುದಾಗಿದೆ. ಇಂದಿನ ಚರ್ಚಾಸ್ಪದೆಯ ವಿಷಯ ಏನಂದ್ರೆ ಲಿಂಗತ್ವ ಸಮಾನತೆಯು ಮಹಿಳಾ ಸಬಲೀಕರಣಕ್ಕೆ ಸಹಾಯ ಮಾಡುತ್ತದೆ. ಅವರು ಈ ವಿಷಯದ ಪರವಾಗಿ ಮಾತನಾಡ್ತಾ ಇದ್ದೀನಿ. ಮೊದಲಿಗೆ ಲಿಂಗತ್ವ ಸಮಾನತೆ ಎಂಬ ಪರಿಕಲ್ಪನೆ ಏನು ಅಂತ ನೋಡೋದಾದ್ರೆ ಒಬ್ಬ ಪುರುಷನಂತೆ ಸ್ತ್ರೀಯೂ ಸಹ ಎಲ್ಲ ಹಕ್ಕು ಮತ್ತು ಕರ್ತವ್ಯಗಳನ್ನು ನಿರ್ವಹಿಸಬಹುದು ಮತ್ತು ಅದರ ಜೊತೆಗೆ ಒಬ್ಬ ಸ್ತ್ರೀಯ ಆಸೆ ಆಕಾಂಕ್ಷೆಗಳನ್ನ ಅವಳ ನಡವಳಿಕೆಯನ್ನ ಪುರುಷರಷ್ಟೇ ಸಮಾನವಾಗಿ ಮೌಲ್ಯೀಕರಿಸುವುದನ್ನು ನಾವು ಲಿಂಗತ್ವ ಸಮಾನತೆ ಅಂತ ಹೇಳ್ತೀವಿ. ಇನ್ನು ಮಹಿಳಾ ಸಬಲೀಕರಣ ಅನ್ನೋ ಪರಿಕಲ್ಪನೆಯನ್ನು ನೋಡೋದಾದ್ರೆ ನಮ್ಮ ಒಂದು ಪ್ರಸ್ತುತ ಸಮಾಜದಲ್ಲಿರುವಂತಹ ಎಲ್ಲಾ ರಂಗಗಳಲ್ಲಿ ಅಂದ್ರೆ ಸಾಮಾಜಿಕವಾಗಿ, ರಾಜಕೀಯವಾಗಿ, ನೈತಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಈ ಎಲ್ಲಾ ರಂಗದಲ್ಲೂ ಸಹ ಪುರುಷರಷ್ಟೇ ಸರಿಸಮಾನವಾಗಿ ಒಬ್ಬ ಸ್ತ್ರೀ ಸದೃಢರಾಗಿ ನಿಂತುಕೊಂಡಂತಹ ಸಂದರ್ಭದಲ್ಲಿ ಅದನ್ನು ನಾವು ಮಹಿಳಾ ಸಬಲೀಕರಣ ಅಂತ ಕರಿತೀವಿ. ಈ 2 ಪರಿಕಲ್ಪನೆಗಳು ಹೇಗೆ ಅಂದ್ರೆ ಒಂದು ನಾಟಕ 2 ಮುಖಗಳಿದ್ದಂತೆ ಈ ಲಿಂಗತ್ವ ಸಮಾನತೆ ಅಂತಕ್ಕಂಥದ್ದು ಒಂದು ಬಲವತ್ತಾದ ಭೂಮಿ ಇದ್ದಂತೆ ಅದರಲ್ಲಿ ಮಹಿಳಾ ಸಬಲೀಕರಣ ಅಂತಕ್ಕಂಥದ್ದು ಒಂದು ಫಸಲಾಗಿ ಬರುವಂತಹ ಬೆಳೆ ಇದ್ದಂತೆ. ಈ ಒಂದು ಲಿಂಗತ್ವ ಸಮಾನತೆ ಅಂತಕ್ಕಂಥದ್ದು ಮುಖ್ಯವಾಗಿ ಮಹಿಳಾ ಸಬಲೀಕರಣಕ್ಕೆ ನಾಂದಿ ಆಗ್ತಾ ಇದೆ. ಇದಕ್ಕೆ ಎಷ್ಟೋ ಸಂವಿಧಾನದ ಹಕ್ಕು ಬಾಧ್ಯತೆಗಳು ಸರಿಸಮಾನವಾಗಿರುತ್ತೆ. ವಿಧಿ ನಿಯಮ 14ರ ಪ್ರಕಾರ ಏನ್ ಹೇಳುತ್ತೆ ಅಂದ್ರೆ ಪ್ರತಿಯೊಬ್ಬ ಸ್ತ್ರೀಯು ಪುರುಷರಷ್ಟೇ ಸರಿಸಮಾನ ಹಕ್ಕು ಮತ್ತು ಕರ್ತವ್ಯ
ಕರ್ತವ್ಯಗಳನ್ನು ನಿರ್ವಹಿಸಬಹುದು. ಅಂದ್ರೆ ಈ ಸಾಮಾಜಿಕವಾಗಿ ಒಬ್ಬ ಪುರುಷನಿಗೆ ಎಷ್ಟು ಸರಿಸಮಾನತೆ ಇದೆಯೋ ಆ ಸ್ತ್ರೀಗೂ ಅಷ್ಟೇ ಸರಿಸಮಾನತೆ ಇದೆ. ಅವನು ಸಾಮಾಜಿಕ ಕ್ಷೇತ್ರದಲ್ಲಿ ಸದೃಢರಾಗಿ ಮುಂದೆ ಬರ್ಬೋದು ಅಂತ ಹೇಳ್ತಾರೆ. ಇದು ಸಾಮಾಜಿಕ ಸಬಲೀಕರಣಕ್ಕೆ ಕಾರಣ ಆಗಿದೆ. ಹಾಗೆ ಮುಖ್ಯವಾಗಿ ಶೈಕ್ಷಣಿಕವಾಗಿ ನೋಡೋದಾದ್ರೆ ವಿಧಿನಿಯಮ 15(3) ಏನ್ ಹೇಳುತ್ತೆ ಅಂದ್ರೆ ಒಬ್ಬ ಮಹಿಳೆ ಪುರುಷನಷ್ಟೇ ಸಮಾನವಾಗಿ ಎಲ್ಲಾ ಶೈಕ್ಷಣಿಕ ಅವಕಾಶಗಳನ್ನು ಪಡೆದುಕೊಳ್ಬಹುದು. ಹಾಗೆಯೇ ಮುಖ್ಯವಾಗಿ ಭಾರತದಲ್ಲಿ ತಾಂತ್ರಿಕ ಶಿಕ್ಷಣ ಮತ್ತು ವೈದ್ಯಕೀಯ ಶಿಕ್ಷಣ NIT ಮತ್ತು IIT ವಿದ್ಯಾಲಯಗಳಲ್ಲಿ ಮಹಿಳೆಯರಿಗೆ ಕೇವಲ 30% ಮೀಸಲಾತಿಯನ್ನು ಕೊಡಬೇಕು, ಮಹಿಳೆಯರಿಗಾಗಿ ಸೀಟುಗಳನ್ನು ಕೊಡಬೇಕು ಅಂತ ಹೇಳೋದ್ರಿಂದ ಅಲ್ಲಿ ಸಹ ನಾವು ಸಮಾನತೆಯನ್ನು ಕಂಪನ್ನು ನೋಡ್ತಾ ಇದ್ವಿ. ಈ ಹೆಣ್ಣೊಂದು ಕಲಿತರೆ ಶಾಲೆಯನ್ನು ಕರೆಯುತ್ತೆ ಎಂಬ ನಾಣ್ಣುಡಿಯನ್ನು ಸತ್ಯ ಮಾಡುವ ಸಲುವಾಗಿ ಶೈಕ್ಷಣಿಕವಾಗಿ ಅವರನ್ನ ಸರ್ವಸದೃಢರನ್ನಾಗಿ ಮಾಡ್ತಾ ಇದ್ದಾರೆ. ಇನ್ನು ಆರ್ಥಿಕ ಕ್ಷೇತ್ರದಲ್ಲಿ ನೋಡೋದಾದ್ರೆ ವಿಧಿನಿಯಮ 16ರ ಪ್ರಕಾರ ಪುರುಷರಂತೆ ಸ್ತ್ರೀಯರಿಗೂ ಸಹ ಎಲ್ಲಾ ರಂಗದ ಎಲ್ಲಾ ಕಾರ್ಯಗಳನ್ನ ನಿರ್ವಹಿಸಬಹುದು. ಎಲ್ಲಾ ಒಂದು ರಂಗದಲ್ಲೂ ಅವರು ಸಹ ಕೆಲಸವನ್ನ ಮಾಡಬಹುದು. ವಿಧಿನಿಯಮ 39D ಏನ್ ಹೇಳುತ್ತೆ ಅಂದ್ರೆ ಪುರುಷರಷ್ಟೇ ಸರಿಸಮಾನವಾದಂತಹ ವೇತನವನ್ನ ಮಹಿಳೆಯರಿಗೂ ಸಹ ನೀಡಬೇಕು ಅಂತ 1976ರಲ್ಲಿ ಕಾಯ್ದೆ ಅಂತಕ್ಕಂಥದ್ದು ಜಾರಿಗೆ ಬರುತ್ತೆ. ಈ ಅಂಶವನ್ನು ನೋಡೋದಾದ್ರೆ ಆರ್ಥಿಕವಾಗಿ ಪುರುಷರಷ್ಟೇ ಮಹಿಳೆಯರನ್ನ ಸರ್ವಸಮರ್ಥರನ್ನಾಗಿ ಮಾಡುವಂಥದ್ದು ಸಮಾನತೆಯನ್ನ ಕೊಟ್ಟು. ಹಾಗೆ ಇನ್ನ 4ನೇ ಅಂಶ ರಾಜಕೀಯವಾಗಿ ನೋಡೋದಾದ್ರೆ ವಿಧಿನಿಯಮ 73 ಮತ್ತು 74 ಏನ್ ಹೇಳುತ್ತೆ ಅಂದ್ರೆ ಗ್ರಾಮ ಪಂಚಾಯಿತಿ ಮತ್ತು ನಗರ ಪಂಚಾಯಿತಿಗಳಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ ಅಧ್ಯಕ್ಷರ ಸ್ಥಾನದ ಆದಿಯಾಗಿ 33% ಮೀಸಲಾತಿಯನ್ನು ಕೊಡಬೇಕು. ಹಾಗೆಯೇ ವಿಧಿನಿಯಮ 273ರ ಪ್ರಕಾರ ಮಹಿಳೆಯರಿಗೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ಗಳಲ್ಲಿ ಅಧ್ಯಕ್ಷರ ಸ್ಥಾನದ ಆದಿಯಾಗಿ 30% ಮೀಸಲಾತಿಯನ್ನು ಕೊಡಬೇಕು. ಹೇಗೆ ರಾಜಕೀಯ ಕ್ಷೇತ್ರದಲ್ಲಿ ಪುರುಷರಿಗೆ ಸಮಾನತೆ ಇದೆಯೋ ಹಾಗೆ ಸ್ತ್ರೀಯರಿಗೆ ಸಮಾನತೆಯನ್ನು ಕೊಡಬೇಕು ಅಂತ ಹೇಳಿದೆ. ಇದಿಷ್ಟು ರಾಜಕೀಯ ಅಂಶ. ಹೀಗೆ ಎಲ್ಲಾ ರಂಗಗಳಲ್ಲೂ ರಾಜಕೀಯವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ, ನೈತಿಕವಾಗಿ, ಶೈಕ್ಷಣಿಕವಾಗಿ ಮಹಿಳೆಯರಿಗೆ ಸ್ಥಾನಮಾನವನ್ನು ಕಲ್ಪಿಸಿದಂತಹ ಸಂದರ್ಭದಲ್ಲಿ ಅಲ್ಲಿ ಸಬಲೀಕರಣ ಅಂತಕ್ಕಂಥದ್ದು ಮುಖ್ಯವಾಗಿ ಸಾಧ್ಯ ಆಗೇ ಆಗುತ್ತೆ. ಪ್ರಸ್ತುತ ಸರ್ಕಾರ ಎಲ್ಲಾ ರಂಗದಲ್ಲೂ ಮಹಿಳೆಯರು ಕೆಲಸ ಮಾಡ್ತಾ ಇದ್ರು, ಆದರೆ ಅಗ್ನಿಶಾಮಕ ದಳದಲ್ಲಿ ಮಾತ್ರ ಕೆಲಸ ಮಾಡ್ತಿರ್ಲಿಲ್ಲ. ಇವತ್ತು ಈ ಮಹಿಳಾ ದಿನಾಚರಣೆ ಅಂಗವಾಗಿ ಅಗ್ನಿಶಾಮಕ ದಳದಲ್ಲೂ ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಟ್ಟು ಅವರು ಸಹ ಕಾರ್ಯವನ್ನು ನಿರ್ವಹಿಸಬೇಕು ಅನ್ನೋ ಒಂದು ಅವಕಾಶವನ್ನು ಕಲ್ಪಿಸಿದ್ರೆ ಸಮಾನತೆ ಅಂತಕ್ಕಂಥದ್ದು ಮಾತ್ರ ಸಬಲೀಕರಣಕ್ಕೆ ಸಾಧ್ಯ. ಸಮಾನತೆ ಎಲ್ಲಿರುತ್ತೋ ಸಬಲೀಕರಣ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನನ್ನ ವಿರೋಧಿಗಳ ಮಾತನ್ನು ಖಂಡಿಸ್ತಾ ನನ್ನ ವಾದವನ್ನು ಮಂಡಿಸುತ್ತಾ ನನ್ನ ಚರ್ಚೆಗೆ ಪೂರ್ಣವರ ವಿರಾಮವನ್ನು ಹೇಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇವಾಗ ರಾಕೇಶ್ ಅವರು ಹೇಳಿದ್ರು ರಾಜಕೀಯ ಕ್ಷೇತ್ರದಲ್ಲಿ 33% ರಿಸರ್ವೇಶನ್ ಕೊಟ್ಟಿದ್ದಾರೆ ಅಂತ. ಬಟ್ ಮೋಸ್ಟ್ ಆಫ್ ದೆಮ್ 33% ಕೋಟಾದಿಂದ ಆಯ್ಕೆ ಬರೋರು ಯಾರೂ ಅವರ ಸ್ವಂತವಾಗಿ ಖುಷಿ ಆಗಿರಲ್ಲ. ಅವರ ಗಂಡ ಆಗಿರ್ಬೋದು, ಇಲ್ಲ ಅಣ್ಣ ಆಗಿರ್ಬೋದು, ಇಲ್ಲ ಅವ್ರ ತಂದೆ ಆಗಿರ್ಬೋದು, ಯಾರೋ ಅವ್ರನ್ನ ಖುಷಿ ಮಾಡಿ ನಿಲ್ಸಿರ್ತಾರೆ. ಅಂತವ್ರು ಡಿಸಿಷನ್ ಮೇಕಿಂಗ್ ಅವ್ರ ಕೈಯಲ್ಲಿ ಇರಲ್ಲ. ಆ ಥರ ಆಯ್ಕೆ ಬಂದಿರೋ ಡಿಸಿಷನ್ ಮೇಕಿಂಗ್ ಏನಿದ್ರು ಅವ್ರು ಬೇರೆ ಅವ್ರು ಖುಷಿ ಮಾಡಿರೋ ಒಬ್ರು ಅವ್ರ ಮನೇಲಿರೋರು ಗಂಡಸ ಕೈಯಲ್ಲಿ ಆ ಡಿಸಿಷನ್ ಮೇಕಿಂಗ್ ಇರುತ್ತೆ. ಯಾರು ತನ್ನ ಎಬಿಲಿಟಿ, ತನ್ನ ಕೆಪಾಸಿಟಿನ ನಂಬಿ, ಅಂದ್ರೆ ಸ್ತ್ರೀ ಯಾರು ಆಯ್ಕೆ ಆಗಿ ಬಂದಿರ್ತಾರೋ ಅವ್ರ ಕೈಲಿ ಅಷ್ಟೇ ಚೇಂಜಸ್ ತರಕ್ಕೆ ಸಾಧ್ಯ. ಅಲ್ಲಿ ಎಂಪವರ್ಮೆಂಟ್ ಆಗುತ್ತೆ ಹೊರತು ಈ ರಿಸರ್ವೇಶನ್ ಆ ಥರದಿಂದ ಕೊಡೋದ್ರಿಂದ ಯಾವ್ದ್ರಿಂದ ಅಂದ್ರೆ ಈಕ್ವಾಲಿಟಿಯಿಂದ ಪುಷ್ ಮಾಡೋದ್ರಿಂದ ರಿಸರ್ವೇಶನ್ ಎಂಪವರ್ಮೆಂಟ್ ಅನ್ನೋದು ಆಗಲ್ಲ. ನೆಕ್ಸ್ಟ್ ನಾವು ಮೇನ್ ಆಗಿ ತಗೊಬೇಕು ಅನ್ನೋದೇ ಈಕ್ವಾಲಿಟಿ ಅಂತ ಟಾಪಿಕ್ ಬಂದಾಗ ನಾವು ಕನ್ಸಿಡರ್ ಮಾಡೋದು ಪಾಲಿಸೀಸ್ ತಗೊಂತೀವಿ, ರೈಟ್ಸ್ ತಗೊಂತೀವಿ. ಇವು ಯಾವ್ದ್ರಿಂದನೂ ಹೆಲ್ಪ್ ಆಗಲ್ಲ. ಯಾವಾಗ ಹೆಲ್ಪ್ ಆಗುತ್ತೆ ಅಂದ್ರೆ ಇಟ್ ಹ್ಯಾಸ್ ಟು ಕಮ್ ಫ್ರಮ್ ವಿದಿನ್. ಯಾರು ಅದನ್ನ ಪುಷ್ ಮಾಡಿ ಅಥವಾ ಫೋರ್ಸ್ ಮಾಡಿ ಕೊಟ್ಟಾಗ ಅದು ಹೇಳ್ಕೊಳಕ್ ಜಾರಿಯಲ್ಲಿ ಇರುತ್ತೆ, ಬಿಟ್ರೆ ಅದು ಒಳಗಿಂದ ಬರಲ್ಲ. ಎಕನಾಮಿಕ್ ಸ್ಕೇಲ್ ನಾವು ತಗೊಬೇಕು ಅಂದ್ರೆ ಪೇ ಸ್ಕೇಲ್ ಬಗ್ಗೆ ಮಾತಾಡಿದ್ರು. ಪೇ ಸ್ಕೇಲ್ ಅನ್ನೋದು ಜೆಂಡರ್ ಮೇಲೆ ಡಿಪೆಂಡೆಂಟ್ ಆಗಿಲ್ಲ, ಅದು ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ಎಲ್ಲ ಫಿಲ್ಮ್ ಇಂಡಸ್ಟ್ರಿಲೇ ಎಷ್ಟೋ ಜನ ಮಾತಾಡ್ತೀವಿ ಈಕ್ವಲ್ ಪೇ ಸ್ಕೇಲ್ ಅಂತ. ಬಟ್ ನಾವೇನ್ ಹೇಳ್ಬೋದು ಅಂದ್ರೆ ಅದು ಕಂಪ್ಲೀಟ್ಲಿ ಮಾರ್ಕೆಟ್ ಡಿಪೆಂಡೆಂಟ್. 2018 ಒಂದು ಮೂವಿ ರಿಲೀಸ್ ಆಗುತ್ತೆ ಹಿಂದಿಲಿ, ಪದ್ಮಾವತ್ ಅಂತ. ಆ ಮೂವಿಲಿ ದೀಪಿಕಾ ಪಡುಕೋಣೆ ಹೀರೋಯಿನ್, ಅವ್ರಿಗೆ ರೆಮ್ಯುನರೇಷನ್ ಜಾಸ್ತಿ ಇರುತ್ತೆ ಹೀರೋಗಿಂತ. ಅದರಿಂದ ನಾವು ಹೇಳ್ಬೋದು ಈಕ್ವಲ್ ಪೇ ಸ್ಕೇಲ್ ಯಾವತ್ತು ಜೆಂಡರ್ ಮೇಲೆ ಡಿಪೆಂಡ್ ಆಗಲ್ಲ, ಅದು ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ದೀಪಿಕಾ ಪಡುಕೋಣೆಗಿದ್ದ ಫೇಮ್ ಇಂದ, ಅವರ ಟ್ಯಾಲೆಂಟ್ ಇಂದ ಅವ್ರ ರೆಮ್ಯುನರೇಷನ್ ಬಂದೇ ಹೊರತು ಜೆಂಡರ್ ಇಂದ ಅವರು ಅದನ್ನ ಗುರುತಿಸ್ಕೊಂಡಿಲ್ಲ. ಮತ್ತೆ ನಾವು 21st ಸೆಂಚುರಿಲಿ ನಾವು ನೋಡ್ಬೋದು ಏನಂದ್ರೆ ಎಂಪವರ್ಡ್ ವುಮೆನ್ ಎಕ್ಸಾಂಪಲ್ ಹೆಂಗ್ ಕೊಡ್ಬೋದು ಅಂದ್ರೆ ನಾವು ಪಾರ್ವತಮ್ಮ ರಾಜ್ಕುಮಾರ್ ಅವ್ರನ್ನ ತಗೊಬೋದು ಅಥವಾ ಸುಧಾಮೂರ್ತಿ ಅವ್ರನ್ನ ತಗೊಬೋದು. ದೇ ನೆವರ್ ಸ್ಪೀಕ್ ಅಬೌಟ್ ಫೆಮಿನಿಸಮ್ ಅಥವಾ ಫೆಮಿನಿಸ್ಟಿಕ್ ಟಾಪಿಕ್ಸ್ ನ ಯಾವತ್ತೂ ಅವ್ರು ಪ್ರಮೋಟ್ ಮಾಡಲಿಲ್ಲ. ಬಟ್ ದೇವರ್ ಇನ್ಸ್ಪಿರೇಷನ್ ಟು ಮೆನಿ, ಬೋತ್ ಮೆನ್ ಅಂಡ್ ವುಮೆನ್. ಯಾಕೆ ಅವ್ರು ಇನ್ಸ್ಪಿರೇಷನ್ ಆದ್ರು ಅಂದ್ರೆ ಅವರ ಕಾರ್ಯವೈಖರಿಯಿಂದ ಇನ್ಸ್ಪಿರೇಷನ್ ಆದ್ರು ಅವರು. ಎಷ್ಟೋ ಜನ ಅವ್ರನ್ನ ನೋಡಿ ನಾವು ಅವ್ರ ತರ ಮುಂದೆ ಬರಬೇಕು ಅಂತ ಅನ್ಕೊಂಡ್ರು.
ಬಟ್ ಅವ್ರು ಯಾವತ್ತೂ ಈಕ್ವಾಲಿಟಿ ಅಂದ್ರೆ ಈಕ್ವಾಲಿಟಿ ಬಗ್ಗೆ ಅವ್ರಿಗೂ ಐಡಿಯಾ ಇರುತ್ತೆ, ಬಟ್ ಫೆಮಿನಿಸಮ್ ಬಗ್ಗೆ ಯಾವತ್ತೂ ಅವ್ರು ಮಾತಾಡಿಲ್ಲ. ಇಷ್ಟು ಹೇಳಬೇಕು ಅಂದ್ರೆ ವುಮೆನ್ ಎಂಪವರ್ಮೆಂಟ್ ಹೆಂಗಾಗುತ್ತೆ ಅಂದ್ರೆ ಜೆಂಡರ್ ಈಕ್ವಾಲಿಟಿ ಇಂದ ಆಗಲ್ಲ, ಅದು ನಮ್ಮ ಒಳಗಿಂದ ಬರಬೇಕು. ಯಾವಾಗ ನಾವು ರೆಸ್ಪೆಕ್ಟ್ ಮಾಡ್ತೀವಿ ಅಥವಾ ವುಮೆನ್ ಯಾವಾಗ ಆ ಕೆಲಸನ ಆಕೆ ಆ ಸ್ತ್ರೀಗೆ ಕೊಟ್ರೆ ನಾವು ಅವ್ರು ಎಫಿಷಿಯೆಂಟ್ ಆಗಿ ಮಾಡ್ತಾರೆ ಅಂತ ಯಾವಾಗ ಎಲ್ರಿಗೂ ಒಂದು ಮನೋಭಾವ ಬಿಲ್ಡ್ ಆಗುತ್ತೆ, ಅವಾಗ ಎಂಪವರ್ಮೆಂಟ್ ಆಗುತ್ತೆ ಹೊರತು ಯಾವುದೇ ರೀತಿ ನಾವು ಅದನ್ನ ಫೋರ್ಸ್ಫುಲ್ ಆಗಿ ಪುಷ್ ಆಗಲ್ಲ. ಎಂಪವರ್ಮೆಂಟ್ ಅನ್ನೋದು ಒಳಗಿಂದ ಆಗಬೇಕೇ ಹೊರತು ಅದನ್ನ ಯಾವುದೇ ಸರ್ಕಾರದಿಂದ ಪಾಲಿಸಿಗಳು ನಿಯಮಗಳಿಂದ ತರೋಕೆ ಆಗಲ್ಲ. ಇಷ್ಟನ್ನ ಹೇಳಿ ನಾನು ಮಾಡ್ತೀನಿ. ಎಷ್ಟು ಈ ಗಂಡಸರು ಅಂದ್ರೆ ನಮ್ಮ ಜೆಂಡರ್ ಈಕ್ವಾಲಿಟಿ ಅಂತ ಏನು ಕೊಟ್ಟಿದ್ದಾರೆ ಟಾಪಿಕಲ್ಲಿ, ನಾನು ಯಾರು ಬ್ಲೇಮ್ ಮಾಡ್ತಾ ಇದ್ದೀನಿ ಅಂದ್ರೆ ಜೆಂಡರ್ ಈಕ್ವಾಲಿಟಿ ಅಂತ ನಾವು ಹೇಳ್ಕೊಳ್ತಿದ್ದೀವಿ ಅಷ್ಟೇ ದಿನ. ನಾವು ಜೆಂಡರ್ ಈಕ್ವಾಲಿಟಿ ಅಂತ ದಿನ ಬರ್ತೀವಿ, ಪ್ರೋಗ್ರಾಮ್ ಮಾತಾಡ್ತೀವಿ, ಹೋಗ್ತೀವಿ, ಇಷ್ಟೇ ಅಲ್ಲ, ಇದನ್ನ ನಾವು ರೂಢಿಸ್ಕೊಂಡು ಬರಬೇಕು. ಜೆಂಡರ್ ಈಕ್ವಾಲಿಟಿ ಅಂತ ಬಂದ್ರೆ ಇವಾಗ ಈ ಹೆಣ್ಮಕ್ಳು ಏನ್ ಹೇಳ್ತಾಳೆ, ಶೋಷಣೆ ಒಳಗಾಗಿದ್ದಾಳೆ, ಇವರು ಏನೋ ಈ ತರ ಇಷ್ಟೆಲ್ಲ ಹಿಂಸೆ ಪಡ್ತಾಳೆ. ನಾನು ಹೆಣ್ಣಾಗಿ ಹುಟ್ಟೋದ್ಕಿಂತ ಒಂದು ಮರವಾಗಿ ಹುಟ್ಟಿದ್ರೆ ಅಟ್ಲೀಸ್ಟ್ ಬೇರೆಯವ್ರಿಗೆ ಯಾಕಾದ್ರೂ ನಾನು ನೆರಳಾಗ್ತಾ ಇದ್ದೆ ಅಂತ ಯೋಚನೆ ಮಾಡ್ತಾವಳೆ. ಈ ತರ ಏಂತ ಬಂತು ನಮ್ಮ ಸಮಾಜ, ಏಂತಕ್ಕೆ ಅಂದ್ರೆ ಹೆಣ್ಮಕ್ಳಿಗೆ ಶಿಕ್ಷಣ ಇವಾಗ ಈಗಿನ ಕಾಲದಲ್ಲಿ ನಾವು ಹೇಳ್ತಿದೀವಿ ಶಿಕ್ಷಣ ಸಿಗ್ತಾ ಇದೆ, ನಾವೆಲ್ಲ ಟೌನಿಗೆ ಬರ್ತೀವಿ, ಶಿಕ್ಷಣ ಕಲಿತೀವಿ, ಓಕೆ, ಬಟ್ ಅದೇ ರೂರಲ್ ಸೈಡಲ್ಲಿ ಇದನ್ನ ಇಂಪ್ಲಿಮೆಂಟೇ ಕಮ್ಮಿ. ಎಷ್ಟು ಜನ ಹೆಣ್ಮಕ್ಳು ಸ್ಕೂಲ್ಸ್ಗೆ ಹೋಗಲ್ಲ, ಅಂಥವ್ರನ್ನೆಲ್ಲ ನಾವೇನ್ ಮಾಡಬೇಕು, ಈ ತರ ಜೆಂಡರ್ ಈಕ್ವಾಲಿಟಿ ಅನ್ನೋದು ನಾವು ಇಲ್ಲಿ ದೊಡ್ಡ ಮಕ್ಳಿಗೆ ಮಾತ್ರ ಹೇಳೋದಲ್ಲ, ಚಿಕ್ಕ ಮಕ್ಕಳಿಂದಲೂ ನಾವು ಜೆಂಡರ್ ಈಕ್ವಾಲಿಟಿ ಅಂತಂದ್ರೆ ಏನು ಅದನ್ನ ಅಲ್ಲಿಂದ ಮಕ್ಕಳಿಂದಲೇ ಬೆಳೆಸ್ಕೊಂಡು ಬಂತ ಫುಲ್ ನಶಿಸಿ ಹೋಗಿದ್ದ ಅಂದ್ರೆ ಎಲ್ಲರೂ ಈಕ್ವಲ್ ಆಗಿ ಟ್ರೀಟ್ ಮಾಡ್ತಾ ಇರ್ತಾರೆ. ಮತ್ತೆ ಇನ್ನ ನಮ್ಗೆ ಶಿಕ್ಷಣ, ಹೆಣ್ಮಕ್ಳು ಶಿಕ್ಷಣ ತಗೊಂಡಂಗೆ ITBT ಕಂಪ್ನೀಸ್ ಅಲ್ಲಿ ಎಲ್ಲ ಕಡೆ ವರ್ಕ್ ಮಾಡ್ತಾ ಇದ್ದಾರೆ. ಅದೇನೋ ರೈಟ್, ITBT ಕಂಪ್ನೀಸ್ ಅಲ್ಲೆಲ್ಲ ಚೆನ್ನಾಗಿ ವರ್ಕ್ ಮಾಡ್ತಾರೆ, ಓಕೆ. ಮತ್ತೆ ರಾಜಕೀಯ ಮಟ್ಟದಲ್ಲಿ ಎಲ್ಲಾದ್ರಲ್ಲೂ ಸವಲತ್ತು ಸಿಗುತ್ತೆ. ಇವಾಗ 33% ಅವ್ರಿಗೆ ಮೀಸಲಾತಿ ಅಂತ ಇರ್ತಾರೆ ಗ್ರಾಮ ಪಂಚಾಯತ್ ಅಲ್ಲೇನೋ 33% ಇಟ್ಟಿದ್ರೆ ಅದನ್ನ ಎಷ್ಟು ಜನ ಅಂದ್ರೆ ಫೋರ್ಸ್ ಅವ್ರಲ್ಲೇನೋ ಅವ್ರೆ ಈಗ ಹೆಣ್ಮಕ್ಳಿಗೆ ಅಂತ 33% ಇಟ್ಟಿದ್ದಾರೆ, ಆದ್ರೆ ಗಂಡಂದಿರು ಸಪೋರ್ಟ್ ಮಾಡ್ತಾರೆ, ಓಕೆ. ಆದ್ರೆ ಹೆಣ್ಮಕ್ಳನ್ನ ಏನೋ ಸೈನ್ ಹಾಕೋದಕ್ಕೆ ಮಾತ್ರ ಕರ್ಕೊಂಡು ಹೋಗ್ತಾರೆ ಹೊರತು ಅವ್ರನ್ನೇನೋ ಅಲ್ಲಿ ಆಡಳಿತ ಮಾಡೋದಕ್ಕೆ ಆಗಲಿ ಅದನ್ನ ರೂಲ್ಸ್ ರೆಗ್ಯುಲೇಷನ್ಸ್ ಏನ್ ತರೋದಕ್ಕೂ ಅವರು ನೋಡೋದಿಲ್ಲ. ಆಮೇಲೆ ಮತ್ತೆ ಹೆಣ್ಮಕ್ಳಿಗೆ ಶಿಕ್ಷಣ ಅಂತ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ. ಮತ್ತೆ ಪೋಷಕ್ 2013 ಅಂತ ಬರುತ್ತೆ, ಅದರಲ್ಲಿ ಏನು ನಾವು ಇರೋ ಸ್ಥಳದಲ್ಲಿ ಏನಾದರೂ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ರೆ ಗೌರ್ಮೆಂಟ್ ಇಂದ ಆಕ್ಟ್ ಬಂದಿದೆ, ಅದರಿಂದ ಆಕ್ಷನ್ಸ್ ತಗೊಳ್ತಾರೆ. ಮತ್ತೆ ಹೆಣ್ಮಕ್ಳು ಶಿಕ್ಷಣ ಕಲಿತಂಗೆ ಜಾಸ್ತಿ ಶೋಷಣೆಗೆ ಒಳಗಾಗ್ತಾ ಅಂತ ಹೇಗೆ ಹೆಣ್ಮಕ್ಳು ಇರ್ತಾರೆ ಅವ್ರಿಗೆ ಎಗೇನೆಸ್ಟ್ ಆಗಿ ಹೋಗ್ಬೋದು, ನಮ್ಗೆ ಒಂದು ಧೈರ್ಯ ಇರುತ್ತೆ. Next participant is Vidyalakshmi PM from Team Against. Next Purnachandra HP Veered. ಡಿಬೇಟ್ ಟಾಪಿಕ್ ಅಲ್ಲಿ ನಾನು ಮಾಡ್ತಾ ಇರೋದು ವಿದ್ಯಾಲಕ್ಷ್ಮಿ ಫಸ್ಟ್ ಆಫ್ ಆಲ್, ಅಂಡ್ ಇಂದಿನ ಡಿಬೇಟ್ ಟಾಪಿಕ್ ಅಲ್ಲಿ ನಾನು ಮಾತಾಡೋದು ಎಗನೆಸ್ಟ್ ಆಗಿ. ಮೊದಲನೇದಾಗಿ ನಾವು ಜೆಂಡರ್ ಈಕ್ವಾಲಿಟಿಯನ್ನು ಕೊಡೋ ಮುಖಾಂತರ ನಾವು ವುಮೆನ್ ಎಂಪವರ್ಮೆಂಟ್ ಮಾಡ್ಬೋದು ಅಂತ ಸುಮಾರು ಜನ ಹೇಳಿದ್ದೀರಾ. ಹೌದು, ಅದನ್ನು ಒಪ್ಕೊಳ್ಳೋಣ. ಆದ್ರೆ ಜೆಂಡರ್ ಈಕ್ವಾಲಿಟಿ ಅನ್ನೋದು ವುಮೆನ್ ಎಂಪವರ್ಮೆಂಟ್ ಒಂದು ದಾರಿಯಾಗದೆ ಮಾತ್ರ ಆಗುತ್ತೆ, ಅದು ವುಮೆನ್ ಎಂಪವರ್ಮೆಂಟ್ ಖಂಡಿತವಾಗಿ ಮಾಡುತ್ತೆ ಅಂತ ಅಲ್ಲ. ಮೊದಲನೇದಾಗಿ ಈ ವುಮೆನ್ ಜೆಂಡರ್ ಈಕ್ವಾಲಿಟಿ ಅನ್ನೋದು ಏನು ಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಮಹಿಳೆಯರಿಗೆ ಮತ್ತೆ ಪುರುಷರಿಗೆ ಇಬ್ಬರಿಗೂ ಕೂಡ ಸಮಾನವಾದಂತಹ ಎಲ್ಲಾ ಕ್ಷೇತ್ರಗಳಲ್ಲೂ ಸಮಾನವಾದಂತಹ ಅವಕಾಶಗಳು, ಹಕ್ಕುಗಳು, ಕರ್ತವ್ಯಗಳನ್ನ ಕಾನ್ಸಂಟ್ರೇಟ್ ಮಾಡುತ್ತೆ ಹೊರತು ಮಹಿಳೆಯರಿಗೆ ಕೊಟ್ಟಿರುವಂತಹ ಹಕ್ಕುಗಳು, ಅವಕಾಶಗಳು ಅವರು ಸದ್ಬಳಕೆ ಮಾಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಎದುರಾಗುವಂತಹ ಸಮಸ್ಯೆಗಳೇನು, ಅವನ್ನ ನಾವು ಯಾವ ರೀತಿ ಬಗೆಹರಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಯಾವುದೇ
ಕೊಟ್ಟಿರೋ 33% ಮೀಸಲಾತಿಯನ್ನು ಎಷ್ಟು ಜನ ಮಹಿಳೆಯರು ಉಪಯೋಗಿಸಿಕೊಂಡಿದ್ದಾರೆ ಮೊದಲು ಅದನ್ನ ನಾವು ಯೋಚನೆ ಮಾಡಬೇಕು. ಸೆಂಟ್ರಲ್ ಗವರ್ಮೆಂಟ್ ಶಾಸನ ಸಭೆಗಳಲ್ಲಿ only 18% of women participate ಮಾಡಿದ್ದಾರೆ. ಹಾಗೆ ಸ್ಟೇಟ್ ಅಲ್ಲಿ 13% of women ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇನ್ನು ಸ್ಥಳೀಯ ಸರ್ಕಾರಗಳಲ್ಲಿ ನೋಡೋದಾದ್ರೆ 42% of women ಸ್ಥಳೀಯ ಸರ್ಕಾರದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಮಿಕ್ಕಂತ ವುಮೆನ್ಸ್ ಯಾಕೆ ಪಾರ್ಟಿಸಿಪೇಟ್ ಮಾಡಿಲ್ಲ? ಒಂದ್ ವೇಳೆ ಪಾರ್ಟಿಸಿಪೇಟ್ ಮಾಡಿರುವಂತ ವುಮೆನ್ಸ್ ಕೂಡ ಅವ್ರು ತಮ್ಮ ಸಾಮರ್ಥ್ಯದ ಪಾರ್ಟಿಸಿಪೇಟ್ ಮಾಡಿದಾರ? ಒಂದ್ ವೇಳೆ ಎಲೆಕ್ಷನ್ ಗೆದ್ರು ಅಧ್ಯಕ್ಷರಾದ್ರು ಅಂತ ಅನ್ಕೊಂಡಾಗ ಅಧಿಕಾರವನ್ನ ನಿಜವಾಗ್ಲೂ ಅದನ್ನ ಅಧಿಕಾರವನ್ನ ಬಳಸ್ಕೊಂತಾ ಇರೋದು ಯಾರು? ಆಕೆಯ ತಂದೆ ಆಗಿರ್ತಾರೆ, ಇಲ್ಲ ಆಕೆಯ ಗಂಡ ಆಗಿರ್ತಾರೆ, ಇಲ್ಲ ಆಕೆಯ ಮಗ ಆಗಿರ್ತಾರೆ. ಈ ಒಂದು ಅಂಶನ ನಾವು ಮುಖ್ಯವಾಗಿ ಗಮನಿಸಬಹುದಾಗಿದೆ. ಇನ್ನು ನೆಕ್ಸ್ಟ್ ಸಾಮಾಜಿಕವಾಗಿ ನೋಡೋದಾದ್ರೆ ಮಹಿಳೆಯರಿಗೆ ಸಾಮಾಜಿಕ ನಿಯಮಗಳು ಇದೆ. ಅದು ಮೊದಲನೇದಾಗಿ ನಮ್ಮ ಸಮಾಜದಲ್ಲಿ ಒಂದು ಮನೋಭಾವನೆ ಅನ್ನೋದಿದೆ. ಇವಾಗ ವುಮೆನ್ಸ್ಗೆ ಎಜುಕೇಶನ್ ಕೊಟ್ರೆ, ಆಕೆ ಆರ್ಥಿಕವಾಗಿ ಸಬಲರಾಗ್ಬಿಟ್ರೆ ನಮ್ಗೆ ಎಲ್ಲಿ ಅವಕಾಶ ಸಿಗೋದಿಲ್ಲ, ನಮ್ಮನ್ನ ಮೀರಿ ಬೆಳೀತಾಳೆ ಅನ್ನುವಂಥ ಒಂದು ಮನೋಭಾವನೆ ಎಲ್ಲ ಪುರುಷರಲ್ಲ, ಈ ಸಮಾಜದ ಕೆಲವು ಪುರುಷರಲ್ಲಿ ನಾವು ಇರೋದನ್ನ ಗಮನಿಸಬಹುದಾಗಿದೆ. ಅಂಡ್ ನೆಕ್ಸ್ಟ್ ಈಗ ಎಲ್ಲರೂ ಹೇಳಿದ್ರು ವುಮೆನ್ಸ್ಗೆ ನಾವು ಆಪರ್ಚುನಿಟೀಸ್ ಕೊಟ್ಟಿದ್ದೀವಿ, ಅವ್ರಿಗೆ ಕೆಲಸ ಮಾಡೋದಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟಿದ್ದೀವಿ ಅಂತ. ಕೊಟ್ಟಿರುವಂತಹ ಅವಕಾಶಗಳನ್ನ ಎಷ್ಟು ಜನ ಮಹಿಳೆಯರು ಬಳಸ್ಕೊಂಡಿದ್ದಾರೆ? ಒಂದು ವೇಳೆ ಬಳಸ್ಕೊಂಡಿದ್ರು ಅವ್ರು ಕೆಲಸ ಮಾಡೋ ಸಂದರ್ಭದಲ್ಲಿ ಅವ್ರಿಗೆ ಸೇಫ್ಟಿ ಇದೆಯಾ ಅನ್ನೋದು ಮುಖ್ಯ ಆಗುತ್ತೆ. ಈ ನಮ್ಮ ಒಂದು ಇಂಡೆಕ್ಸ್ ನ ಪ್ರಕಾರ, ಒಂದು ವರದಿಯ ಪ್ರಕಾರ ಮಹಿಳೆಯರಲ್ಲಿ ಪ್ರತಿ 16 ನಿಮಿಷಕ್ಕೊಮ್ಮೆ ಒಬ್ಬ ಮಹಿಳೆ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದಾರೆ. ಪ್ರತಿ 4 ನಿಮಿಷಕ್ಕೊಮ್ಮೆ ಒಬ್ಬ ಮಹಿಳೆಯ ತನ್ನ ಅತ್ತೆಯ ಶೋಷಣೆಗೆ ಒಳಗಾಗ್ತಾ ಇದ್ದಾರೆ. ಈ ಒಂದು ಅಂಶನ ನಾವು ಗಮನಿಸಿದ್ರೆ ಮಹಿಳೆಯರಿಗೆ ಮೂಲಭೂತ ಹಕ್ಕುಗಳು ಸರಿಯಾಗಿ ಸಿಗ್ತಾ ಇದೆಯಾ? ನಾವು ಮಹಿಳೆಯ ರಕ್ಷಣೆಗೋಸ್ಕರ ತಗೊಂಡು ಬಂದಿರುವಂತಹ ಕಾನೂನುಗಳು ಅಥವಾ ಕಟ್ಟಳೆಗಳಾಗಿರ್ಬೋದು ರಕ್ಷಣೆಯನ್ನು ನೀಡ್ತಾ ಇದೆ ಅನ್ನೋದನ್ನ ಗಮನಿಸಬಹುದಾಗಿದೆ. ಅಂಡ್ ಇಂಪಾರ್ಟೆಂಟ್ ಕೊನೆಯದಾಗಿ ಇದೆಲ್ಲ ನೋಡಿದಾಗ ನಮ್ಗೆ ಅನ್ಸೋದು ಏನಂತ ಅಂದ್ರೆ, ಈ ಮಹಿಳಾ ಸಬಲೀಕರಣ ಅನ್ನೋದು ನಮ್ಮಲ್ಲಿ ಮೂಡಬೇಕಾಗಿರುವಂತಹ ಒಂದು ಭಾವನೆಗಳಲ್ಲಿ, ನಮ್ಮ ಮನೋಭಾವನೆಗಳಲ್ಲಿ ಬದಲಾವಣೆ ಆಗಬೇಕು. ಅಂಡ್ ಇಂಪಾರ್ಟೆಂಟ್ಲಿ ಈ ನಮ್ಮ ಸಮಾಜದಲ್ಲಿ ಮಹಿಳೆಯರು ತಮ್ಮ ಕೊಟ್ಟಿರುವಂತಹ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನ ದುರುಪಯೋಗ ಮಾಡ್ಕೊಳ್ಳೋದನ್ನ ಕಡಿಮೆ ಮಾಡಬೇಕು. ಕೊಟ್ಟಿರುವಂತಹ ಅವಕಾಶಗಳನ್ನ ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೋಬೇಕು. ಈ ವುಮೆನ್ ಎಂಪವರ್ಮೆಂಟ್ ಅಂದ್ರೆ ನಮ್ಮನ್ನ ನಾವು ಎಂಪವರ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಯಾರು ನಮ್ಮನ್ನ ಕರೆದು ಪಾರಮ್ಮ ನಿಮ್ಮನ್ನ ಎಂಪವರ್ ಮಾಡ್ಬೇಕು, ನಾವು ಈ ಹಿಂದುಳಿದ್ಯ ಅಂತ ಯಾರು ಕರೆಯಲ್ಲ. ನಮಗೆ ಬೇಕಾಗಿರುವಂತಹ ಅವಕಾಶಗಳನ್ನ ಆಪರ್ಚುನಿಟೀಸ್ ಅನ್ನು ನಾವೇ ಕ್ರಿಯೇಟ್ ಮಾಡ್ಕೋಬೇಕು. ನಮ್ಮ ಮನೋಭಾವನೆಗಳಲ್ಲಿ ನಾವು ಸಬಲರು, ಮಹಿಳೆ ದುರ್ಬಲರು ಅನ್ನುವಂತಹ ಮನೋಭಾವನೆಯಿಂದ ಹೊರಬಂದು ನಮ್ಮನ್ನ ನಾವು ಎಂಪವರ್ಮೆಂಟ್ ಮಾಡ್ಕೋಬೇಕು ಅನ್ನೋದನ್ನ ಈ ಒಂದು ಮಹಿಳಾ ದಿನಾಚರಣೆ ಮೂಲಕ ನಾವು ತಿಳ್ಕೋಬಹುದಾಗಿದೆ. ಇಷ್ಟನ್ನ ಮಾತಾಡೋಕೆ ಅವಕಾಶ ಕೊಟ್ಟಿದ್ದ ನಿಮ್ಮೆಲ್ಲರಿಗೂ ತುಂಬಾ ಧನ್ಯವಾದ. ಎಂಪವರ್ಮೆಂಟ್ ನ ಪರವಾಗಿ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಹೇಳ್ತಿದ್ದೀರಾ ಹೌದು, ಎಲ್ಲಾ ಕಡೆ ಎಗೇನ್ಸ್ಟ್ ಆಗಿ ಮಾತಾಡ್ತಿರೋದ್ರಿಂದ ಪೊಲಿಟಿಷಿಯನ್ಸ್ ಅಲ್ಲಿ ಎಲ್ಲಾ ಕಡೆ ಇದೆ, ಅದು ಅದನ್ನ ಯೂಟಿಲೈಸ್ ಮಾಡ್ಕೋತಿಲ್ಲ ಅಂತ. ಬಟ್ ಇವತ್ತು ಅಲ್ಲಿಗೆ ಬರ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಮುಖ್ಯವಾಗಿ ಎಜುಕೇಶನ್ ಬೇಕು. ಎಜುಕೇಶನ್ ಮಾಡ್ತಿರುವಂತದ್ದು ಯಾರು? ಈ ಒಂದು ವುಮೆನ್ ಎಂಪವರ್ಮೆಂಟ್ ಇರೋಂತಹ ಉದ್ದೇಶಗಳೇನು? ಮುಖ್ಯವಾಗಿ ನಮ್ಮ ಉದ್ದೇಶ ಈಗ ಲಂಡನ್ನಲ್ಲಿ ನಾವು ನೋಡೋದಾದ್ರೆ ಒಂದು ಮಹಿಳಾ ಪ್ರಧಾನವನ್ನ ನಾವು ನೋಡ್ತೀವಿ. ಆದ್ರೆ ನಮ್ಮ ಭಾರತ ಬಂದು ಈ ಕಡೆ ಮಹಿಳಾ ಪ್ರಧಾನನೂ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದೇನು? ಹೆಣ್ಣು ಮತ್ತೆ ಪುರುಷರು ಇಬ್ರು ಕೂಡ ಏನಾಗಿರ್ಬೇಕು, ಒಂದೇ ಸಮಾನತೆಯನ್ನ ಕಾಪಾಡಬೇಕು ಅನ್ನೋದು ಈ ಒಂದು ಎಂಪವರ್ಮೆಂಟ್ ನ ಮುಖ್ಯ ಉದ್ದೇಶವಾಗಿರುತ್ತೆ. ಸೊ ಹಾಗಾಗಿ ಈ ಒಂದು ಎಂಪವರ್ಮೆಂಟ್ ನ ಮಾಡೋದು ಮುಂಚೆನೆ ಇದು 1920s ಇಂದಾನೆ ಇದನ್ನ ಸ್ಟಾರ್ಟ್ ಮಾಡ್ಕೊಂಡು ಬಂದಿರ್ತಾರೆ. ಯಾಕೆಂದ್ರೆ ಅವಾಗ ತುಂಬಾನೇ ಹೆಣ್ಮಕ್ಳಿಗೆ ಏನ್ ಮಾಡ್ತಿರ್ತಾರೆ, ಫೋರ್ಸ್ಫುಲ್ ಆಗಿ ಮ್ಯಾರೇಜ್ ಮಾಡ್ತಿದ್ರು. ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ನೀನ್ ಮ್ಯಾರೇಜ್ ಆಗ್ಲೇಬೇಕು, ನೀನು ಕೆಲಸ ಮಾಡಕ್ ಹೋಗ್ಬೇಕು ಅಂತ ಎಷ್ಟೋ ಮಕ್ಳಿಗೆ ಓದ್ಬೇಕು ಅಂತ ಆಸೆ ಇರ್ತಿತ್ತು. ಬಟ್ ಆದ್ರೂ ಓದಕ್ ಬಿಟ್ಟಿರ್ಲಿಲ್ಲ. ಸೊ ಹಾಗಾಗಿ ಏನ್ ಮಾಡಿದ್ರು, ಇವಾಗ ಎಂಪವರ್ಮೆಂಟ್ ನ ತುಂಬಾ ವರ್ಷಗಳಿಂದ ಪ್ರಯತ್ನ ಪಟ್ಟು ಅದಾದ ನಂತರ ಇವಾಗ ಒಂದು 1920th ಸೆಂಚುರಿಯಲ್ಲಿ ಈ ಒಂದು ಎಂಪವರ್ಮೆಂಟ್ ಏನ್ ಮಾಡಿದ್ದಾರೆ, ನಮ್ಮ ಒಂದು ಸರ್ಕಾರ ಬಿಲ್ಡ್ ಮಾಡಿದ್ದಾರೆ. ಸೊ ಹಾಗಾಗಿ ಇದರ ಉದ್ದೇಶಗಳೆಲ್ಲ ಜಸ್ಟ್ ಇಷ್ಟೇ, ಎಲ್ಲರೂ ಈಕ್ವಾಲಿಟಿಯನ್ನ ಕಾಪಾಡ್ಕೊಂಡು ಬರಬೇಕು. ಜೊತೆಗೆ ಇನ್ನು ಕೆಲವರು ಹೇಳಿದ್ರು ಮನೆಯಲ್ಲಿ ಈಗ ಬೋರ್ಡಿಂಗ್ ಸ್ಕೂಲ್ಸ್ ಎಲ್ಲ ಏನಾಗ್ತದೆ ಜಾಸ್ತಿ ಆಗ್ತಾ ಇದೆ. ಏನಕ್ಕೆ ಬೋರ್ಡಿಂಗ್ ಸ್ಕೂಲ್ ಜಾಸ್ತಿ ಆಗ್ತದೆ ಅಂತ ಹೇಳಿದ ತಕ್ಷಣ ಹೆಣ್ಮಕ್ಳು ಕೆಲಸ ಮಾಡ್ತಿಲ್ಲ, ಹೆಣ್ಮಕ್ಳು ವಹಿಸ್ತಿಲ್ಲ. ಯಾಕೆ? ಯಾವಾಗಲೂ ಹೆಣ್ಮಕ್ಳು ನೋಡ್ಕೋಬೇಕಾ, ಗಂಡ್ ಮಕ್ಳು ನೋಡ್ಕೋಬಾರ್ದು ಅಂತ ನಾನು ರೂಲ್ಸ್ ಬರ್ತಿದಾರ? ಇಲ್ಲ ಅಲ್ವಾ? ಗಂಡ್ ಮಕ್ಳು ಹೆಣ್ಮಕ್ಳು ಇದೇ ಕೆಲಸ ಮಾಡಿದ್ರೆ ತನ್ನ ಒಂದು ಪತ್ನಿಯ ಮುಂದೆ ಏನ್ ಮಾಡ್ತಾರೆ, ಬಾಗ್ತಾರೆ, ತಲೆಯನ್ನ ಬಾಗ್ತಾರೆ. ಅಂದ್ಮೇಲೆ ಯಾವತ್ತೂ ಹೆಣ್ಮಕ್ಳಿಗೆ ಈ ಕೆಲಸ ಮಾತ್ರ ಸೀಮಿತ, ಗಂಡ್ ಮಕ್ಳು ನಾವ್ ಇದನ್ನ ಮಾಡಬಾರ್ದು. ಕಸ ಗುಡಿಸಿ ಅಂತ ಹೇಳಿದ್ರೆ ನಾವು ಗುಡ್ಸೋಣ, ನಾವು ಗಂಡ್ ಮಕ್ಳು ನಾವೇ ಗುಡಿಸ್ಬೇಕು. ಏನಕ್ಕೆ ಬರ್ಬೇಕು ಈ ಒಂದು ಗುಡ್ಸು? ಹೆಣ್ಮಕ್ಳು ಮಾತ್ರ ಮಾಡಬಾರ್ದು ಅಂತ ಕೇಳ್ಬೇಕು. ಹಾಗಾಗಿ ಎಜುಕೇಶನ್ ನಾವು ಏನಕ್ಕೆ ಕೊಡ್ಬೇಕು ಹೆಣ್ಮಕ್ಳಿಗೆ? ಮುಖ್ಯವಾಗಿ ಎಜುಕೇಶನ್ ಇಲ್ಲದೆ ಇವಾಗ ಎಷ್ಟೋ ಜನ ಹೆಣ್ಮಕ್ಳು ಕೆಲಸ ಮಾಡ್ತಿದ್ದಾರೆ. ಆದ್ರೆ ಅವರಿಗೆ ಒಂದು ಕಾಲದಲ್ಲಿ ಅವರ ತಂದೆ ತಾಯಿಯವ್ರಿಗೆ ಎಜುಕೇಶನ್ ನಾವು ಕೊಡಿಸಿದ್ರೆ ಇವತ್ತು ಅವರೆಲ್ಲಿ ಇರ್ತಿದ್ರು, ಅವರು ಒಂದು ಪೊಸಿಷನ್ ಅಲ್ಲಿ ಇರ್ತಿದ್ರು. ಇವತ್ತು ನಿಮ್ಮಂತ ಲಕ್ಷಾಂತರ ಜನಕ್ಕೆ ಅವರು ಕೂಡ ಪಾಠ ಮಾಡ್ತಿದ್ರಲ್ವಾ, ಅವರಲ್ಲಿ ಒಂದು ಪ್ರತಿಭೆ ಇರುತ್ತಲ್ವಾ, ಅದನ್ನ
ಎಂಪವರ್ಮೆಂಟ್ ಅಂತ ಮಾಡ್ತಿದೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಭೇದವನ್ನ ಮಾಡಬಾರ್ದು ಅಂತ ಮಾತ್ರ ಹೇಳ್ತೀವಿ ಹೊರತು ನಾವು ಎಲ್ಲವನ್ನು ಅವರೇ ಮಾಡಬೇಕು ಇವರೇ ಮಾಡಬೇಕು ಅಂತಾರೆ. ಎಲ್ಲವನ್ನು ಸಮಾಜದಲ್ಲಿ ಎಲ್ಲ ಕೆಲಸಗಳು ಎಲ್ಲ ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಇಬ್ಬರಿಗೂ ಸೀಮಿತವಾಗಿ ಇಬ್ಬರು ಎಲ್ಲರೂ ಒಂದೇ ಅನ್ನೋ ರೀತಿಯಲ್ಲಿ ಬಾಳ್ಬೇಕು ಅಂತ ಹೇಳ್ತಾರೆ. ನಾವು ಯಾವಾಗ ಒಂದೇ ಮಾತರಂ ಅಂತ ಹೇಳ್ತೀವಿ. ಆದ್ರೆ ಒಂದೇ ಮಾತರಂ ಅಂತ ಹೇಳಿದ್ರೆ ಹೆಣ್ಣು ಮತ್ತೆ ಗಂಡು ಯಾವಾಗ ಒಂದೇ ಇರಲ್ಲ ಅಲ್ವಾ? ಸೊ ಹಾಗಾಗಿ ಒಂದು ನಮ್ಮ ಭಾರತವನ್ನ ಎಲ್ಲರೂ ಒಂದೇ ನಾವು ಅನ್ನೋ ರೀತಿಯಲ್ಲಿ ಬಾಳ್ಬೇಕು. ಜೊತೆಗೆ ಇವಾಗ ಹೆಣ್ಣು ಒಂದು ಮತ್ತೆ ಪುರುಷರು ಇಬ್ಬರು ಬೇರೆ ಬೇರೆ ತರ ಇದ್ಬಿಟ್ರೆ ಅದು ಡಿಸ್ಕ್ರಿಮಿನೇಷನ್ ಸ್ಟಾರ್ಟ್ ಆಗುತ್ತೆ. ಈಗ ಕಾಲೇಜಸ್ ಸ್ಕೂಲ್ಗಳಿಗೆಲ್ಲ ಸಪ್ರೇಟ್ ಮಾಡಬೇಕಾಗುತ್ತೆ. ಕಾಲೇಜಸ್ ಅನ್ನೋದು ಇರಬಾರ್ದಾಗುತ್ತೆ. ಎಷ್ಟೋ ಜನ ಹೇಳ್ತಾರೆ ಆ ರೀತಿ ಮಾಡ್ಬಿಟ್ರೆ, ನಾನು ಹುಡುಗರಿದ್ದಾರೆ ನಾನು ಬರೋಕ್ಕಾಗಲ್ಲ, ಹುಡುಗಿರು ಹೇಳ್ತಾರೆ ಹುಡುಗರಿದ್ದಾರೆ ನಾನು ಬರಲ್ಲ. ಈ ರೀತಿಯಾಗಿ ಆಮೇಲೆ ಡಿಸ್ಕ್ರಿಮಿನೇಷನ್ ಸ್ಟಾರ್ಟ್ ಆದ್ರೆ ಕಾಲೇಜ್ಗಳು ಇನ್ಸ್ಟಿಟ್ಯೂಷನ್ಸ್ಗಳು ಈಗ ಹಾಸ್ಪಿಟಲ್ ಪ್ರತಿಯೊಂದು ವರ್ಕಿಂಗ್ ಫೀಲ್ಡ್ ಅಲ್ಲಿ ಬರೀ ಹೆಣ್ಮಕ್ಳು ಇರ್ಬೇಕು, ಇಲ್ಲಾಂದ್ರೆ ಬರೀ ಗಂಡು ಮಕ್ಳು ಇರ್ಬೇಕು. ಈ ಒಂದು ಇವರನ್ನ ಓಡಿಸ್ಬೇಕು ಅಂತ ಹೇಳಿ ಒಂದು ಎಂಪವರ್ಮೆಂಟ್ ಮಾಡ್ತಾರೆ. ಧನ್ಯವಾದ. Mr. BA, student teacher. First of all, I would like to congratulate you as today is celebrated as International Women's Day. So I do not want you to restrict this particular day as Women's Day for you all. I want you to own up every day of your day as a Women's Day by proactively indulging yourself in a constructive part of this society. Coming to this topic, gender equality helps to address the women empowerment, and I am making my case against this, and not particularly that I am against gender equality or gender equity or women empowerment. It's just that these two words, that the way you have framed it, gender equality helps to address women empowerment. It is something that I don't agree with, because it feels very nice to hear that gender equality helps to address the women empowerment. But as you know, the world is not a black and white picture. We cannot say this is black, this is white. It is very gray area. In reality, it will not be the case. I want to take studies out of this, such as Jordan Peterson. He is a Canadian clinical psychologist. As you know, these psychologists involve themselves with facts, statistics, and reality. And the summary he came is against this topic, and I would like to illustrate this in a brief way, such as, let's say, biological difference. And many of our friends said that man, woman. So, what makes us different? Yes, biology. It's a physical trait, along with which comes an inner biological traits which makes us different. With this gender equality, we cannot put some social consideration or a social construct to make this happen. And another one is, my senior said, market forces, meritocracy. We are living in a very globalized capitalistic world. We cannot think morally. At the end of the day, it's all about money. It's all about profit. That's why you can say in the manual laboring works, you cannot get to see the women having the same pay as men, because again the biological conditions are as such that the men are capable to do more units of work within a particular time duration. And again, another thing is radical feminism. Feminism, okay, I get it, but when it comes to this topic, it goes against, let's say, in reality, gender equality for women empowerment at the cost of man. So I would like to say it's like theoretical. But in practicality, it's opposite. And I would also like to make some of these things, because in the legal cases, you know how biased it is. 498A dowry cases, recently you have seen a person in Bangalore, how he made a video of it and committed suicide. And in reality, the moral justice and natural justice does not have a place in India. It's all about law, but just making law is not sufficient. We have to internalize it, and internalize in the sense that we must liberate ourselves in an individual perspective. Everything cannot be
law and order will make, some of them made the cases of 33%, but in reality everybody knows what it is. So the time is up. I would like to conclude my case that I am against it. Thank you. Principal, faculty of this institution, respected teacher, and all my student teachers. Till now we have witnessed the debate between far and I want to tell you that now we have already provided you the experience that whenever a topic has been given to you, you have to analyze it. So abrupt ಎರಡನೇದು ಇಲ್ಲಿ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ಗೆ ತುಂಬ ಅವಕಾಶ ಇರುತ್ತೆ. ಯಾವತ್ತೂ ಅಷ್ಟೇ ಡಿಬೇಟ್ ವಿಲ್ ಹ್ಯಾವ್ ಇಟ್ಸ್ ವೇಟೇಜ್ ವೆನ್ ಯು ಆಡ್ ಸಮ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಟು ಯುವರ್ ಪ್ರೆಸೆಂಟೇಷನ್. ಸೊ ಆ ಥರದ್ದು ಎಕ್ಸಾಂಪ್ಲಿಫೈ ಮಾಡಿ ಹೇಳಿದ್ದು ಅಂತ ಹೇಳಿದ್ರೆ ಚಯಾನ್ ಒಬ್ಬ ಮಾತ್ರ ಅವ್ರಿಬ್ಬರ ಹೆಸರನ್ನ ತಗೊಂಡ ತುಂಬ ಚೆನ್ನಾಗಿ ಅದನ್ನ ಹೇಳ್ದ. ಅದು ರಿಯಾಲಿಟಿನೂ ಸರಿ. ಭಾರತಮ್ಮ ರಾಜ್ಕುಮಾರ್ ವಿತೌಟ್ ಎನಿ ಎಜುಕೇಶನ್ ಎಜುಕೇಶನ್ ಬ್ಯಾಕ್ಗ್ರೌಂಡ್ ಇದ್ರೂ ಸಹ she has empowered herself. So she is a model for the other women who want to achieve something in the field of film. ಅಷ್ಟೇ ಅಲ್ಲ, ಈಗ ನಾವು ಅವ್ರನ್ನ ನೋಡಿದಾಗ ಅನ್ಸುತ್ತೆ ಹೌದು ಅವ್ರಿಗೆ ಫಿಸಿಕಲಿ ಆಗಲಿ ಇನ್ಯಾವುದೇ ಥರದ್ದಾಗಲಿ ಯಾವುದೇ ಥರದ ಅವರಲ್ಲಿ ಆ ಎಬಿಲಿಟಿ ಇದೆ ಇದ್ರೂ ಸಹ ಶಿ ಈಸ್ ಎ ಡಿಟರ್ಮಿನ್ಡ್ ಲೇಡಿ ಅಲ್ವೇನ್ರಿ. ಸೊ ಅವ್ರು ಚೆನ್ನೈಯಲ್ಲಿ ಇದ್ಕೊಂಡು ಬೆಂಗಳೂರಿಗೆ ಬಂದು ಈ ಥರದ ಪ್ರೊಡಕ್ಷನ್ ಫೀಲ್ಡಲ್ಲಿ ಎಲ್ಲ ಇದ್ಕೊಂಡು ಬಿಕಾಸ್ ಆಫ್ ರಾಜ್ಕುಮಾರ್ ಆಕ್ಟಿಂಗ್ ಮಾಡಿರ್ಬೋದು. Because of Parvatama Rajkumar family has stood like anything. So most of the credit, esto family ಗಳಲ್ಲಿ credits female ಗೆ ಹೋಗುತ್ತೆ. ಬಟ್ society ನಮ್ದು patriarchal society ಇರೋದ್ರಿಂದ male is always credited for the progress of the family. ಇನ್ನೊಂದು ಎಕ್ಸಾಂಪಲ್ ಅನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕವಿತಾ ಮಿಶ್ರಾ ಅನ್ನೋ ಹೆಸರನ್ನ ಕೇಳಿದ್ದೀರಾ ಅಂತ ಅನ್ಕೊಳ್ತೀನಿ. ಶಿ ಈಸ್ ಅನ್ ಅಗ್ರಿಕಲ್ಚರಿಸ್ಟ್, ಕವಿತಾ ಮಿಶ್ರಾ. ಸೊ ನಾನು ಥರ್ಡ್ ಸೆಮ್ ಸ್ಟೂಡೆಂಟ್ಸ್ ಹೇಳ್ತೀನೋ ಏನೋ ಗೊತ್ತಿಲ್ಲ, ಇದನ್ನ ನಾನು GSS ಅಲ್ಲಿ ಎಕ್ಸಾಂಪಲ್ ಆಗಿ ತಗೊಳ್ತೀನಿ. ಕಂಪ್ಯೂಟರ್ ಇಂಜಿನಿಯರ್, ದಟ್ ಟು ಶಿ pick a rank, first rank in computer engineering. After her completion of her course, her parents made her to marry to a person who was residing in a remote village where no communication, no transportation existed. ಅಷ್ಟು ಇಂಜಿನಿಯರಿಂಗ್ ಅಲ್ಲಿ ಫಸ್ಟ್ ರ್ಯಾಂಕ್ ಅನ್ನು ತಗೊಂಡಿರುವಂತಹ ಮಗಳಿಗೆ ತಂದೆ ಮನೆತನ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಒಂದು ರಿಮೋಟ್ ಏರಿಯಾದಲ್ಲಿ ಇರುವಂತಹ ಹುಡುಗರಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಅದು ತುಂಬ ಕುಟುಂಬ, ಅತ್ತೆ ಮಾವ ಮೈದ ಎಲ್ಲರೂ ಇದ್ದಂತಹ ಕುಟುಂಬ. ಎಂಪವರ್ಮೆಂಟ್ ಬಗ್ಗೆ ನಾನು ಹೇಳ್ತಿರೋದು, ಇಕ್ವಾಲಿಟಿ ಎಂಪವರ್ಮೆಂಟ್ ಬಗ್ಗೆ ಹೇಳ್ತಾ ಇರುವಂತದಕ್ಕೆ ಇದೊಂದು ಬೆಸ್ಟ್ ಉದಾಹರಣೆ ಅಂತ ಅನ್ಕೊಳ್ತೀವಿ. ಅಂತ ಫ್ಯಾಮಿಲಿಗೆ ಹೋದಾಗ make us to understand our abilities, our potentialities, our capacities. ಅಂತ ಒಂದು ಎಜುಕೇಶನ್ ಅನ್ನು ನಾವು ತಗೊಂಡ್ರೆ we can empower ourselves. ಎಂಪವರ್ಮೆಂಟ್ ಅಂತಂದಾಗ ಹೊರಗಡೆನೆ ಹೋಗಿ ದುಡಿಬೇಕು ಅಂತ ಏನಿಲ್ಲ ರೀ. ಮನೆಯಲ್ಲೇ ಇದ್ಕೊಂಡು ಮನೆಯಲ್ಲಿ ನಾವು ಮಾಡುವಂತಹ ಕೆಲಸದಲ್ಲೇನೆ ಅಚ್ಚುಕಟ್ಟಾಗಿ ಮಾಡಿಕೊಂಡು ಸಂಸಾರದಲ್ಲಿ ಯಾವುದೇ ತರದ ಸಮಸ್ಯೆ ಬರದೇ ಇರೋ ತರದಲ್ಲಿ ನೋಡ್ಕೊಂಡು ನಾವು ನಮ್ಮನ್ನ ಎಂಪವರ್ ಮಾಡ್ಕೊಳ್ಳೋದಲ್ಲದೆ ಫ್ಯಾಮಿಲಿಯನ್ನು ಸಹ ಎಂಪವರ್ ಮಾಡಬಹುದು. ಎಂಪವರ್ಮೆಂಟ್ ಡಸಂಟ್ ಆಲ್ವೇಸ್ ಮೀನ್ ದಟ್ ವಿ ಹ್ಯಾವ್ ಟು ಅಟ್ಯಾಚ್ ದಟ್ ಫ್ಯಾಕ್ಟರ್ ವಿತ್ ದಿ ಫೈನಾನ್ಷಿಯಲ್ ಆಸ್ಪೆಕ್ಟ್. ಅರ್ಥ ಆಗ್ತಿದ್ಯಾ? ಸೊ ಹಾಗಾಗಿ ಎಂಪವರ್ಮೆಂಟ್ ಗೆ ಹಲವಾರು ಡೈಮೆನ್ಷನ್ಸ್ ಗಳಿರುತ್ತೆ. ಸೊ ಈ ಒಂದು ಬೋಲ್ಡ್ ಆಗಿ ಇಷ್ಟೊಂದು ಮಾತಾಡಿದ್ರೆ ಭಯ ಇಲ್ಲದೆ ಎಲ್ಲರೂ ಮಾತಾಡಿದ್ರೆ ಐ ನೀಡ್ ಟು ಅಪ್ರಿಶಿಯೇಟ್. ಥ್ಯಾಂಕ್ ಯು. ಸೊ ಇವಾಗ ನನಗೆ ಇಷ್ಟು ಮಾತಾಡೋದಕ್ಕೆ ಅವಕಾಶ ಮಾಡಿ ಎಲ್ಲ ಸಹೋದ್ಯೋಗಿಗಳಿದ್ದಾರೆ, ಹಾಗೆ ರೀತಿಯ ಪ್ರಶಿಕ್ಷಣ, ಲಿಂಗ ಸಮಾನತೆ ಹಾಗೆ ಮಹಿಳಾ ಸಬಲೀಕರಣ, ಇದು ಈ ವಿಚಾರಗಳ ಒಂದು ಚರ್ಚೆ ಇಂದಿನದಲ್ಲ, ಬಹಳ ಹಿಂದಿನಿಂದ
ಈ ಸಬಲೀಕರಣದ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು, ವೈರುಧ್ಯಗಳು, ವಿಭಿನ್ನ ಅಭಿಪ್ರಾಯ ಅನಿಸಿಕೆಗಳನ್ನು ನಾವು ನಮ್ಮ ಪ್ರಾಚೀನ ಕಾಲದಿಂದ ಇತಿಹಾಸದಿಂದಲೂ ಸಹ ಗಮನಿಸ್ತಾ ಇದ್ದೀವಿ. ಮನು ತನ್ನ ಮನುಸ್ಮೃತಿಯಲ್ಲಿ ಒಂದು ಮಾತನ್ನ ನೀವು ಕೇಳಿರ್ಬೋದು, ನ ಸ್ತ್ರೀ ಸ್ವಾತಂತ್ರ್ಯ ಮಾತಾಡ್ತೀವಿ, ಸ್ತ್ರೀಯು ಸ್ವಾತಂತ್ರ್ಯಕ್ಕೆ ಅರ್ಹಳಲ್ಲ ಅಂತ ಹೇಳಿ ಮನುವಾದ ಇನ್ನೊಂದು ಇದ್ರ ಬಗ್ಗೆ ಸಾಕಷ್ಟು ಕೆಲವರು ಚರ್ಚೆಗಳನ್ನ ಮಾಡ್ತಾ ಇರ್ತಾರೆ. ಈ ಒಂದು ವಾಕ್ಯವನ್ನ ಹೆಚ್ಚು ಬಳಸೋದನ್ನ ನಾವೆಲ್ಲ ಬಹುಶಃ ಕೇಳಿರ್ತೀವಿ, ಸ್ವಾತಂತ್ರ್ಯಕ್ಕೆ ಅರ್ಹಳಲ್ಲ. ಆದ್ರೆ ಅದೇ ಮನುಸ್ಮೃತಿಯಲ್ಲಿ ಮತ್ತೊಂದು ವಾಕ್ಯ ಇದೆ ಅಂತ ಹೇಳ್ತಾರೆ, ಎಲ್ಲಿ ಸ್ತ್ರೀಯು ಗೌರವಿಸಲ್ಪಡುತ್ತಾಳೋ ಅಲ್ಲಿ ದೇವತೆಗಳು ನೆಲೆಸಿರುತ್ತಾರೆ ಅನ್ನುವಂತಹ ಮಾತನ್ನ ಅದೇ ಮನುಸ್ಮೃತಿಯಲ್ಲೂ ಕಾಣಬಹುದು. ಅಂದ್ರೆ ಈ ತರದ ದ್ವಂದ್ವಗಳು, ವೈರುಧ್ಯಗಳು, ಸ್ತ್ರೀಗೆ ಸ್ವಾತಂತ್ರ್ಯ, ಸಬಲೀಕರಣ ಕೊಡ್ಬೇಕೆ ಬೇಡವೆ, ಎಷ್ಟು ಏನು, ಇದನ್ನೆಲ್ಲ ನಾವು ಹಿಂದಿನಿಂದಲೂ ಸಹ ಗಮನಿಸ್ತೇವೆ. ನಮ್ಮ ವೇದಗಳ ಕಾಲದಲ್ಲೂ ಸಹ ನಾವು ಗಮನಿಸಿದಾಗ ಕೆಲವು ಬಾರಿ ಏನಾಗುತ್ತೆ ಅಂತ ಹೇಳಿದ್ರೆ, ಸ್ತ್ರೀಗೆ ಶಿಕ್ಷಣಕ್ಕೆ ಅಥವಾ ಸಾಮಾಜಿಕವಾಗಿ, ಕೌಟುಂಬಿಕವಾಗಿ, ಧಾರ್ಮಿಕವಾಗಿ ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಎಷ್ಟರ ಮಟ್ಟಿಗೆ ಆಕೆಗೆ ಸ್ವಾತಂತ್ರ್ಯ ಇತ್ತು, ಕೆಲವು ಬಾರಿ ಇತ್ತು, ಕೆಲವು ಬಾರಿ ಇಲ್ಲ. ಅದಕ್ಕೆ ತಮ್ಮದೇ ಆದಂತಹ ಉದಾಹರಣೆಗಳನ್ನ ಬೇರೆ ಬೇರೆ ಮೂಲಗಳಿಂದ ಹೆಕ್ಕಿ ತೆಗಿತಾ ವಾದಿಸುವಂತದ್ದನ್ನು ನಾವು ಕಾಣ್ತೀವಿ. ಮತ್ತೆ ಕೆಲವು ಬಾರಿ ನಮ್ಮ ವೇದಗಳಲ್ಲೇ ಗಾರ್ಗಿ, ಮೈತ್ರೇಯಿ, ಘೋಷಾವರ, ವಿಶ್ವಾವರ, ಅಪಾಲ ಹೀಗೆ ಕೆಲವು ಮಹಿಳೆಯರು ವೇದ ಪುರಾಣ ಪಾಂಡಿತ್ಯಗಳನ್ನ ಗಳಿಸಿಕೊಂಡು ಪುರುಷರ ಜೊತೆ ಅವರ ಸಮನಾಗಿ ವಾದಗಳನ್ನ ಮಾಡಿ ಜಯಿಸಿದಂತಹ ನಿದರ್ಶನಗಳು ಸಹ ನಮಗೆ ಲಭ್ಯ. ಮತ್ತೆ ಕೆಲವು ಸಂದರ್ಭಗಳಲ್ಲಿ ಮಹಿಳೆಗೆ ಅಥವಾ ಹೆಣ್ಣು ಮಗುವಿಗೆ ಶಿಕ್ಷಣಕ್ಕೆ ಅವಕಾಶ ಇಲ್ಲ ಅನ್ನುವಂತಹ ನಿದರ್ಶನಗಳು ಸಹ ನಮಗೆ ಸಿಗ್ತಾವೆ. ಹೀಗೆ ಅಂದಿನಿಂದ ಇಂದಿನವರೆಗೆ ಈ ಸಬಲೀಕರಣದ ವಿಚಾರವಾಗಿ ಒಂದಷ್ಟು ವೈರುಧ್ಯಗಳನ್ನು ನಾವು ಕಾಣ್ತಾನೆ ಇದ್ದೀವಿ. ಇಷ್ಟೆಲ್ಲ ಆದಾಗ್ಯೂ ಸಹ ಇವತ್ತಿನ ದಿನದಲ್ಲಿ ನಮ್ಮ ಪ್ರಜಾಪ್ರಭುತ್ವ, ಆಧುನೀಕರಣ, ನಗರೀಕರಣ, ಬೇರೆ ಬೇರೆ ಈ ಎಲ್ಲ ಕಾರಣಗಳಿಂದ ಇವತ್ತು ಸಾಕಷ್ಟು ಮಹಿಳಾ ಸಬಲೀಕರಣ ಆಗ್ತಾ ಇರೋದನ್ನ, ಹಾಗೆ ಲಿಂಗ ಸಮಾನತೆಯಲ್ಲಿ ಸಾಕಷ್ಟು ನೀತಿ ನಿಯಮ, ಸರ್ಕಾರದ ಕಾನೂನುಗಳು ಸಾಕಷ್ಟು ಬರ್ತಾ ಇದೆ. ಆದ್ರೆ ಅವೆಲ್ಲ ಎಷ್ಟರ ಮಟ್ಟಿಗೆ ಆಚರಣೆಗೆ ಬರ್ತಾ ಇದೆ ಅನ್ನೋದು ವಿಶೇಷವಾಗಿ ಬೇರೆ ದೇಶಗಳ ಸಂಸ್ಕೃತಿಗೆ ಹೋಲಿಸಿಕೊಂಡಾಗ ಒಂದಷ್ಟು ಅಂಶಗಳ ಹೊರತಾಗಿಯೂ ಸಹ ಭಾರತದಲ್ಲಿ ಹೆಣ್ಣಿಗೆ ಸಿಕ್ಕಷ್ಟು ಗೌರವ ಬಹುಶಃ ಬೇರೆ ರಾಷ್ಟ್ರಗಳಲ್ಲಿ ಸಿಗೋದಿಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ನಮ್ಮಲ್ಲಿ ಹೇಳ್ತಾರೆ, ಜನನಿಂದಾನೇ ಮೊದಲ ಗುರು ಅಂತ, ತಾಯಿಯೇ ದೇವರು ಅಂತ ಹೇಳ್ತಾರೆ. ತಾಯಿಯನ್ನ ದೇವರಿಗೆ ಹೋಲಿಸ್ತಾರೆ, ಆನಂತರ ತಂದೆಯನ್ನ ಹೋಲಿಸ್ತಾರೆ. ಜನನೇ ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರೆ. ಇನ್ನೊಂದು ಮಾತನ್ನು ಹೇಳ್ತಾರೆ, ಕೆಟ್ಟ ತಂದೆ ಇರಬಹುದು, ಬಹುಶಃ ಕೆಟ್ಟ ತಾಯಿಯನ್ನ ಕಾಣೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಮ್ಮ ಸಮಾಜದ ಒಂದು ಒಪ್ಪಿತವಾದಂತಹ ಮಾತು ಅಂತ ಹೇಳಿ ಹೇಳ್ಬೋದು. ಹಾಗೆ ಹೆಣ್ಣೊಂದು ಕಲಿತಾರೆ, ಶಾಲೆಯಲ್ಲೂ ತೆರೆದಂತೆ, ಬೇರೆ ಬೇರೆ ಈ ತರದ ಹಲವಾರು ವಾಕ್ಯಗಳನ್ನ ನಾವು ಮೊದಲಿನಿಂದಲೂ ಸಹ ನಾವು ಕಾಣ್ತಾ ಇದ್ದೇವೆ. ಹೀಗೆ ಈ ಒಂದು ಸಬಲೀಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಬರ್ತಾ ಹೋಗುತ್ತೆ. ಇನ್ನು ಇವತ್ತು ಸಾಧಕರ ಪಟ್ಟಿಯನ್ನ ನಾವು ಗಮನಿಸ್ತಾ ಹೋದಾಗ ಮಹಿಳಾ ಸಾಧಕರನ್ನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಸುಮ್ಮನೆ ನೀವು ಒಂದು 10 ಅಥವಾ 15, 20 ಮಹಿಳಾ ಸಾಧಕರ ಹೆಸರನ್ನ ನೀವು ಸ್ಮರಿಸ್ಕೊಳ್ಳೋದಾದ್ರೆ ಅಥವಾ ಬಿಡುವಿದ್ದಾಗ ನಿಮ್ಮ ದೃಷ್ಟಿಯಲ್ಲಿ ಯಾರು ಅಪ್ರತಿಮ ಸಾಧಕರು ಅಂತ ನೀವು ಹೆಸರನ್ನ ಪಟ್ಟಿ ಮಾಡ್ಕೊಂಡಿದ್ದೀರಾ ಯಾವಾಗಾದ್ರೂ, ಅಥವಾ ಮನಸ್ಸಿನಲ್ಲಾದ್ರೂ ಕಲ್ಪಿಸ್ಕೊಂಡಿದ್ದೀರಾ? ಸಮಯ ಇಲ್ಲ, ಮುಂದಕ್ಕೆ ಹೋಗ್ತೀರಿ. ಬಹುಶಃ ಅದರಲ್ಲಿ ಒಬ್ಬರ ಹೆಸರನ್ನ ನೀವು ಸೇರಿಸಿರ್ತಿರೋ ಬಿಟ್ಟಿರ್ತಿರೋ ಗೊತ್ತಿಲ್ಲ. ನನ್ನ ಆ ಪಟ್ಟಿಯಲ್ಲಿ, ಆ ಮಹಿಳಾ ಸಾಧಕಿಯರ ಪಟ್ಟಿಯಲ್ಲಿ ನನ್ನ ತಾಯಿ ಏನಿರ್ತಾರೆ ಅವ್ರಿಗೆ ನಿಜವಾಗಿಯೂ ಸಹ ಪ್ರಧಾನ ಸ್ಥಾನ ಸಿಗುತ್ತೆ. ನನ್ನ ತಾಯಿ ಎಂದೂ ಸಹ ಸೂರ್ಯೋದಯದ ನಂತರ ಎದ್ದಿಲ್ಲ. ಯಾವತ್ತೂ ಸಹ ತುಂಬಾ ಅನಾರೋಗ್ಯ ಹೊರತುಪಡಿಸಿದ್ರೆ ಸೂರ್ಯೋದಯ ಆದ್ಮೇಲೆ ಅವ್ರು ಎಂದೂ ಎದ್ದಿಲ್ಲ. ಅದಕ್ಕಿಂತ ಮೊದಲು ಎದ್ದು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ. ನಮ್ಗೆ ಯಾವುದೋ ಒಂದು ಆಹಾರ ಬೇಡ ಅನ್ಸಿದ್ರೆ ಇನ್ನೊಂದು ತಕ್ಷಣ ತಯಾರು ಮಾಡೋದಕ್ಕೆ ಹೋಗ್ತಾರೆ. ಮುಖ ನೋಡಿದ ತಕ್ಷಣನೇ ನಮ್ಮ ಮನಸ್ಥಿತಿ ಏನಿದೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ತಾರೆ. ಇದು ನಮ್ಮ
ನಮ್ಮ ಸಮಾಜದಲ್ಲಿ ಹೆಣ್ಣಿಗಿರುವಂತಹ ಗೌರವ. ಹೌದಲ್ಲ? ಎಲ್ಲರಿಗೂ ಸಹ ಈ ಒಂದು ಮಹಿಳಾ ದಿನಾಚರಣೆಯ ಶುಭಾಶಯವನ್ನು ನೆಕ್ಸ್ಟ್ ಅಂತ ತಗೊಳ್ಳೋದಾದ್ರೆ ಬಟ್ ಇನ್ನು ಅವ್ರಿಗೂ ಸಹ ಪ್ರಿಪ್ರೇಷನ್ ಬೇಕಿತ್ತು. ಇನ್ನೂ ಪ್ರಿಪ್ರೇಷನ್ ಮಾಡ್ಕೊಂಡು ಇನ್ನೂ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರೆ ಚೆನ್ನಾಗಿರೋದು ಅಂತ ಅನ್ಕೊಳ್ತೀವಿ. ಸೊ ಸೆಕೆಂಡ್ ಅಂದರೆ ಎಗೇನ್ಸ್ಟ್ ಅಲ್ಲಿ ಮಾತಾಡಿರೋದ್ರಲ್ಲಿ ಛಯಾ ಚೆನ್ನಾಗಿ ಮಾತಾಡೋದು ಬಟ್ ಇನ್ನೂ ಒಂದು ಸ್ವಲ್ಪ ಬೇಕಿತ್ತು ಅಂತ ನಾವು ಹೆಂಗೆ ನೀವು ಬನ್ನಿ ಫೋಟೋ ಪಾಲನೆ ಮಾಡಬೇಕಾಗಿರೋದು ಆಪರ್ಚುನಿಟಿ, ಅವಕಾಶಗಳು, ಸಂಪನ್ಮೂಲಗಳು ಮತ್ತೆ ಅಧಿಕಾರ ಅನ್ನೋದನ್ನ ವ್ಯವಸ್ಥಿತ ರೀತಿಯಲ್ಲಿ ನಾವು ಜಾರಿಗೆ ತಂದಿದ್ದೆ ಆದರೆ, ಅರ್ಥ ಮಾಡ್ಕೊಂಡಿದ್ದೆ ಆದರೆ ಈ ವಿಚಾರಗಳು ಏನಾಗ್ತವೆ ಒಂದು ಉತ್ತಮ ಮಟ್ಟದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯತೆ ಆಗುತ್ತೆ. ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹೇಳಿದರೆ, ಮನಸ್ಸಿದ್ರೆ ಮಾರ್ಗ ಅಂತ ಹೇಳಿದ್ದಾರೆ. ನಾವು ಹೇಗೆ ಅದನ್ನ ಸ್ವೀಕರಿಸ್ತೀವಿ, ಇಲ್ಲಿ ಮೇಲ್ ಡಾಮಿನೇಷನ್ ಅನ್ನೋದು ಅಥವಾ ಫಿಮೇಲ್ ಡಾಮಿನೇಷನ್ ಅಂತ ಅನ್ನೋದಕ್ಕಿಂತ ನಾವು ಎಷ್ಟು ಮಟ್ಟಿಗೆ ಒಬ್ಬರನ್ನೊಬ್ರು ಅರ್ಥ ಮಾಡಿಕೊಂಡು ನಮ್ಮ ವ್ಯಕ್ತಿತ್ವವನ್ನ, ನಮ್ಮ ಸಂಸ್ಕೃತಿಯನ್ನು ರೂಪಿಸ್ಕೊಳ್ತೀವಿ ಅನ್ನೋದನ್ನ ಏನಾಗಿದೆ ಇದೆಲ್ಲವೂ ಅವಲಂಬಿಸಿರೋದ್ರಿಂದ ಬಹುಶಃ ಇದು ಆಚರಣೆಗೆ ತರ ಅಂಥದ್ದು, ಅದನ್ನ ಬೆಳೆಸೋ ಅಂಥದ್ದು, ಉಳಿಸೋ ಅಂಥದ್ದು, ಈ ಮೂರು ಅಂಶಗಳನ್ನ ಆಧರಿಸಿ ನಾವೇನಾಗಬೇಕಾಗುತ್ತೆ, ಆಚರಣೆಗೆ ತರಬೇಕಾಗುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ತುಂಬಾ ವ್ಯವಸ್ಥಿತವಾಗಿ ಆಯೋಜನೆ ಮಾಡಿ ನಿಮ್ಗೆಲ್ರಿಗೂ ಒಂದು ರೀತಿಯಲ್ಲಿ ಹುರಿದುಂಬಿಸಿ ಕಾರ್ಯಕ್ರಮ ವ್ಯವಸ್ಥಿತವಾಗಿ ಮೂಡಿ ಬರೋದಕ್ಕೆ ಕಾರಣಕರ್ತರಾದಂಥ ಸಂಘಟಕರಾದಂಥ ಡಾಕ್ಟರ್ ಜಿ ವಿ ಶೋಭಾ ಮೇಡಮ್ ಮತ್ತು ರಂಜಿತಾ ಮೇಡಮ್ ಅವರಿಗೆ ನಮ್ಮ ಕಾಲೇಜಿನ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ತುಂಬ ಚೆನ್ನಾಗಿ ಜಡ್ಜ್ಮೆಂಟ್ ಅನ್ನು ಕೊಡೋದ್ರ ಜೊತೆಗೆ ಇದರ ಮಹತ್ವವನ್ನು ನೀವು ಯಾವ ರೀತಿ ವಿಷಯವನ್ನು ಮಂಡನೆ ಮಾಡಬೇಕಾಗಿತ್ತು ಅನ್ನೋದನ್ನು ಚೆನ್ನಾಗಿ ಹೇಳಿದ್ರು. ನಿಮಗೆ ಪ್ರಿಪ್ರೇಷನ್ನು ಶಾರ್ಟೇಜ್ ಇತ್ತು, ಒಂದು ವಾರ ಮುಂಚಿತವಾಗಲೇ ನಿಮ್ಗೆ ಹೇಳಿದ್ದಾರೆ. ಅದರ ಜೊತೆಗೆ ನೀವು ಪರವಾಗಿ ಮಾತಾಡ್ತೀನಿ ಅಂತ ಅಂದಾಗ ಮಧ್ಯದಲ್ಲಿ ಹೋಗಿ ವಿರೋಧವಾಗಿ ಮಾತಾಡ್ತಾ ಇದ್ರಿ. ಆ ಥರ ನನಗೆ ಗೊಂದಲ ಆಗ್ತಾ ಇತ್ತು, ಇವರು ಪರವಾಗಿ ಮಾತಾಡ್ತಾರ ವಿರೋಧವಾಗಿ. Now I call upon Ms. Vidya P. of first semester student teacher to deliver vote of thanks. Dr. G. V. Shobha Madam and Ranjita Madam. Thank you, Madam. Now it's privilege to express gratitude to the judges of this program. Dr. Jyoti B. Pantman and Dr. Nadraja. Thank you, Madam. Thank you, sir. I am very much grateful to all the student teachers of first semester and second semester for their active participation and sharing with us their findings and opinions about gender equality and women empowerment. Thank you all.